ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಗಡ ಪ್ಯಾಟಿಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಬಟಾಣಿನ ಉಪ್ಪು ಹಾಕಿ ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಈಗ ಒಲೆ ಮೇಲೆ ಒಂದೆರಡು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಅವಲಕ್ಕಿ ಮಿಕ್ಸ್ ಮಾಡ್ತೀನಿ. ಅವಲಕ್ಕಿನಾರು ಹಾಕ್ಬೋದು, ಬ್ರೆಡ್ಡಾರು ಹಾಕ್ಬೋದು. ನಾನು ಅವಲಕ್ಕಿ ಹಾಕ್ತಾಯಿದ್ದೀನಿ. 2 ಮುಷ್ಟಿ ಅವಲಕ್ಕಿನ ಈಗ ಚೆನ್ನಾಗಿ ತೊಳೆದು 2 ಸಲ ಅದನ್ನು ನೀರು ಹಾಕಿ ನೆನೆ ಹಾಕೋಣ. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದು 10 ಮಿನಿಟ್ಸ್ ಬೇಕದು ನೆನಿಲಿಕ್ಕೆ. ಮತ್ತು ರಗಡ ಹಾಕಲಿಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಆಮ್ಚೂರ್ ಪೌಡ್ರು, ಜೀರಾ ಪೌಡ್ರು, ಗರಂ ಮಸಾಲ, ಇವಿಷ್ಟನ್ನು ಪೌಡ್ರುಗಳನ್ನ ಒಂದೊಂದು ಸ್ಪೂನ್ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಅದಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರೋದು. ಇವಾಗ ಆಯಿತು, ವಿಷಲ್ ಕೂಗ್ತು ನೋಡಿ. ಬಟಾಣಿ ಕೂಡ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಈ ಕಡೆ ಇವಾಗ ನೋಡಿ ಆಲೂಗೆಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಚಟ್ನಿ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಚಟ್ನಿ ಅಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಚೂರು ಗರಂ ಮಸಾಲ, ಮತ್ತು ಈಗ ನೆನೆಸಿಟ್ಟಿದ್ವಲ್ಲ ಅವಲಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಅದೆರಡನ್ನು ಕೂಡಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದೇ ಒಂದು ಪೇಸ್ಟ್ ಆಗೋಂಗೆ ಮಾಡ್ಕೊಳ್ಳೋದು. ಈಗ ಗಟ್ಟಿಯಾಗಿ ಬರಬೇಕಿದು. ಅಕಸ್ಮಾತ್ ನಿಮಗೆ ತೆಳ್ಳಗಿದೆ ಅಂತ ಅನಿಸಿದ್ರೆ ನೀವು ಪೇಪರ್ ಅವಲಕ್ಕಿ ಇದ್ದರೆ ಬೇಕಾದ್ರೆ ಅದನ್ನು ಸೇರಿಸ್ಬಿಡ್ಬೋದು, ತೊಳಿಬಾರ್ದು, ಹಾಗೆ ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲ ಅಂದರೆ ಬ್ರೆಡ್ ಪೌಡ್ರ್ ಮಾಡಿ ಹಾಕಿ ಅದನ್ನು ಹಿಟ್ಟನ್ನು ಗಟ್ಟಿ ಮಾಡ್ಕೋಬೋದು. ಈಗ ನೋಡಿ ಒಂದು ಅದೇ ಕುಕ್ಕರಲ್ಲಿ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ತಿ, ಜೀರಿಗೆ ಹಾಕ್ತೆ, ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಚೂರು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ, ಯಾಕಂದರೆ ಬಟಾಣಿಗೆ ಉಪ್ಪು ಹಾಕಿದ್ದೀವಿ. ಇದು ನೋಡಿ ಕಲಸಿಟ್ಟಿದ್ದೀನಿ ಗಟ್ಟಿಯಾಗಿ. ಇದು ಮುಂಬೈನಲ್ಲಿ ರೋಡ್ ಸೈಡಲ್ಲಿ ಮಾರ್ತಾರೆ, ರಗಡ ಪ್ಯಾಟಿಸ್ ಅಂತ ಫೇಮಸ್ ಇದು. ಈಗೇನು ಎಲ್ಲ ಕಡೆನೂ ಮಾಡ್ತಾರೆ ಇದನ್ನು. ನೋಡಿ ಈ ಥರ ಇಷ್ಟು ಉಂಡೆಗಳಾಯ್ತು ಅದರಿಂದ ನನಗೆ. ನೋಡಿ ಎಣ್ಣೆ ಬಿಟ್ಕೊಳ್ಳೋಕೆ ಬಂತು ಇವಾಗ. ಈಗ ಬಟಾಣಿ ಹಾಕ್ಬಿಡೋಣ. ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಮಸ್ಕೊಳ್ಳೋಣ. ಅದರೊಳಗಡೆ ಸ್ವಲ್ಪ ಮಸ್ಕೊಂಡ್ರೆ ಒಂದು ಸ್ವಲ್ಪ ಹೊಂದ್ಕೊಳ್ಳುತ್ತೆ ಅಂತೇಳಿ, ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಷ್ಟೇ. ನೋಡಿ ಇದು ಇಷ್ಟೇ ಇರಬೇಕು, ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಆಯ್ತು, ಇದು ರೆಡಿ ಆಯ್ತಾ ಬಂತು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಆ ಕಡೆಗೆ ಎತ್ತಿಟ್ಬಿಡೋಣ ಇದನ್ನು. ಆಮ್ಚೂರ್ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಟೇಸ್ಟೂ ಬಂದಿರುತ್ತೆ. ನೋಡಿ ಆಯ್ತು, ಇದು ರೆಡಿ ಆಯಿತು. ಈಗ ಇದನ್ನು ಮಾಡ್ಕೊಂಡಿದ್ವಲ್ಲ, ಉಂಡೆ ಮಾಡ್ಕೊಂಡಿದ್ವಲ್ಲ, ಅದು ಫ್ಲ್ಯಾಟಾಗಿ ತಟ್ಕೊಂಡಿದ್ದೀನಿ ಇದೀಗ ಅದನ್ನು. ಈಗ ಅದಕ್ಕೊಂದು ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋಣ. ಬ್ರೆಡ್ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಮಿಕ್ಸರಲ್ಲಿ. ಅದರಿಂದ ನೋಡಿ ಈಗ ಥರ ಒರಳಿಸ್ಬಿಟ್ಟು ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಈಗೆಲ್ಲನೂ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೆಡ್ ಕ್ರಮ್ಸಿಂದ. ಅಂಟ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬ್ರೆಡ್ ಕ್ರಮ್ಸ್ ಹಾಕೋದು. ಇಲ್ದಿದ್ರೆ ಅದು ಕೆಳಗಡೆ ತಳಕ್ಕೆ ಒತ್ಕೊಂಡ್ಬಿಡುತ್ತೆ, ಅದು ಅಂಟ್ಕೊಂಡ್ಬಿಡುತ್ತೆ ಪಾತ್ರೆಗೆ. ಎರಡೂ ಕಡೆ ಒರಳಿಸ್ಕೊಂಡು ಹಾಗೆ ಬೇಯಿಸ್ಕೋಬೇಕು ಇದನ್ನು. ಆಯ್ತಿದು ತೆಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಕೆಂಪಗಾದ್ಮೇಲೆ ತೆಗೆದಿಟ್ಕೊಳ್ಳೋದು ಇದನ್ನು. ನೋಡಿ ಅದಕ್ಕೆ ಮಾಡೋಕ್ಕೆ ಯಾವ ಥರ ಅಂತಂತ ತೋರಿಸ್ತೀನಿ ಒಂದು ಸಲ. ಫಸ್ಟು ಒಂದು ಸ್ವಲ್ಪ ರಗಡ ಹಾಕ್ಕೊಂಬಿಡೋಣ ತಟ್ಟೆಗೆ.
ಆಮೇಲೆ ಅದ್ರ ಮೇಲೆ ಈ ಪ್ಯಾಟೀಸ್ ಇಡೋಣ. ಮತ್ತೆ ತಿರ್ಗಿ ಅದ್ರ ಮೇಲೆ ರಗಡ ಹಾಕ್ಕೊಳ್ಳೋಣ. ಈಗ ಅದ್ರ ಮೇಲೆ ಈರುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಸಿಹಿ ಚಟ್ನಿ. ನಾನು ಈ ಖಾರ ಚಟ್ನಿ ಹಾಕ್ತಾಯಿಲ್ಲ, ಯಾಕೆಂದರೆ ಇದು ಖಾರವಾಗೇ ಮಾಡ್ಕೊಂಡಿದ್ದೀನಿ ನಾನು, ಅದರಿಂದ ಖಾರ ಚಟ್ನಿ ಹಾಕ್ತಾಯಿಲ್ಲ, ಬರೀ ಸಿಹಿ ಚಟ್ನಿ ಮಾತ್ರ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಿಹಿ ಚಟ್ನಿ ಹಾಕೋಣ. ಈಗ ಈ ಸಿಹಿ ಚಟ್ನಿ ಎಲ್ಲನೂ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ತುಂಬ ಸಿಹಿಯಾಗಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೇಕು, ಬೇಡ ನಮಗೆ ಖಾರವಾಗಿರಲಿ ಅಂದರೆ ಇದನ್ನು ಕಡಿಮೆ ಮಾಡ್ಕೋಬೇಕಷ್ಟೆ, ಸಿಹಿ ಚಟ್ನಿ ಕಡಿಮೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದಕ್ಕೆ ಸಣ್ಣ ಸೇವು, ಖಾರ ಬೂಂದಿ ಎರಡನ್ನೂ ಉದುರಿಸಿದ್ರೆ ರೆಡಿ ಟು ಸರ್ವ್. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತಿದ್ದು. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.